ಗಾಡಿ ಓನರ್ಶಿಪ್ ರಿವ್ಯೂ ಹೇಳಿ ಬ್ರೋ, ಹೆಂಗೆ ಮೇಂಟೈನ್ ಮಾಡ್ಬೋದಾ? ಏನಿಲ್ಲ ಬ್ರೋ, ಇದನ್ನ ಮೇಂಟೈನ್ ಮಾಡೋದು ಒಂದೇ, ನಾನೇ ಮೇಂಟೈನ್ ಮಾಡೋದು ಒಂದೇ. ಯಾಕೆ ಬ್ರೋ? ಎಕ್ಸಾಸ್ಟ್ ಹಾಕ್ಸಿದ್ರು, ಸ್ಪ್ಲಿಟರ್ಸ್ ಚೇಂಜ್ ಮಾಡಿಸಿದ್ರು, ಮ್ಯಾಗ್ವಿಲ್ ಹಾಕ್ಸಿದ್ರು. ಹಾಯ್ ಗಾಯ್ಸ್, ಎಲ್ರಿಗೂ 6 ಸ್ಪೀಡ್ ಶಿಫ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಕಂಟೆಂಟ್ ಏನಪ್ಪ ಅಂದರೆ ದ ಫೋಕ್ಸ್ ವ್ಯಾಗನ್ ಪೋಲೋ ಫುಲ್ಲಿ ಮಾಡಿಫೈಡ್ ವಿತ್ ರೆಡ್ ಬುಲ್ ವೈಟ್ ಎಡಿಷನ್ನು. ಏನು ಕ್ರೇಜಿ ಸ್ಟಿಕ್ಕರಿಂಗ್ ಮಾಡಿಸಿದ್ದಾರೆ ನಮ್ಮ ಡಾರ್ಕ್ ಲೆಜೆಂಡ್ ಅವರು. ಆ್ಯಕ್ಚುಲಿ ಇವತ್ತು ಏನಪ್ಪ ಸೀನ್ ಅಂದರೆ, ಡಾರ್ಕ್ ಲೆಜೆಂಡ್ ಅವರು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ರು. ಅದಕ್ಕೆ ಬೆಳಗ್ಗೆ 7:45ಗೆ ವಿಡಿಯೋ ಮಾಡ್ತಾ ಇರೋದು. ಫ್ಲ್ಯಾಶ್ ಬ್ಯಾಕ್ 8 ಗಂಟೆ ಹೇಳ್ದೆ ಬೆಳಿಗ್ಗೆ ಬರ್ರಪ್ಪ ಅಂತ. ಲೇಟ್ ಮಾಡಿದೆ ನೀನು, ನಮಗೆಲ್ಲ ಹೇಳ್ತಿರೋ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಈ ಗಾಡಿದು ಕಂಪ್ಲೀಟ್ ರಿವ್ಯೂ ಫಸ್ಟ್ ಒಂದ್ಸಲ ಮಾಡಿದ್ದೆ. ಆಗ ಈ ಗಾಡಿಗೆ ಏನೇನು ಮಾಡ್ಸ್ ಮಾಡಿಸಿದ್ರು ಅಂದರೆ, ಎಕ್ಸಾಸ್ಟ್ ಹಾಕ್ಸಿದ್ರು, ಸ್ಪ್ಲಿಟರ್ಸ್ ಚೇಂಜ್ ಮಾಡಿಸಿದ್ರು, ಮ್ಯಾಗ್ವಿಲ್ ಹಾಕ್ಸಿದ್ರು. ಆದರೆ ಈಗ ಈ ಗಾಡಿ ಮಾಡಿಫಿಕೇಷನ್ ಆಗಿರೋದು ನೆಕ್ಸ್ಟ್ ಲೆವೆಲ್ಲು. ಈಗ ಏನೇನಪ್ಪ ಎಕ್ಸ್ಟ್ರಾ ಆ್ಯಡ್ ಆನ್ಸ್ ಆಗಿರೋದಂದರೆ, ವೈಟ್ ಎಡಿಷನ್ ರೆಡ್ ಬುಲ್ ರೇಸಿಂಗ್ದು ಪೂರ್ತಿ ಗಾಡಿ ರ್ಯಾಪ್ ಆಗಿದೆ, ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಆಗಿದೆ. ಅದು ಬಿಟ್ಟು ನಿಮಗೆ ಮೇಯ್ನ್ ಥಿಂಗ್ ಅಂದರೆ JW ಅವ್ರದ್ದು ಬ್ಯಾಂಗರ್ ಕಿಟ್ ಇನ್ಸ್ಟಾಲ್ ಆಗಿದೆ. ಬ್ಯಾಂಗರ್ ಸೌಂಡ್ ಕೇಳಬೇಕಾ? ನಾಯಿಗೂ ಬ್ಯಾಂಗರ್ ಹೊಡಿಯೋ, ನಾಯಿಗೆ ಎದುರಿಸೋದಲ್ಲ, ಬ್ಯಾಂಗರ್ ಹೊಡಿಬೇಕು ಪಾಪ. ಅದು ಎಂಜಾಯ್ ಮಾಡಬಾರ್ದ ಬ್ಯಾಂಗರ್ನ? ಎಲ್ಲ ಹೊಡೆದ್ರೆ ಕಟ್ಟಾಕ್ತಾರೆ ಅಂತ ಹಾಗೆ ಕಿವಿ ಎಲ್ಲ 2 ನಿಮಿಷ ಹೋಗ್ಬಿಡ್ತು ಅಂದ್ಕೊಳ್ಳಿ ಸೌಂಡ್ಗೆ. ಏನಾಯ್ತಣ್ಣ? ಅದೇ ಕಷ್ಟ ಆಯ್ತದೆ. ಯಾಕೆ ಬ್ರೋ ಸೌಂಡ್ಗೆ ದನ ಎಲ್ಲ ಎಬ್ಬಿಸ್ತಿದ್ದೀರಂತೆ? ಹಂಗೆ ಅದೆಲ್ಲ ಆಗುತ್ತೆ. ಇಲ್ಲ ಹೆಂಗಾಗತ್ತೆ ಈ ಘಟನೆಗಳು, ಹಾಗೆ ಇದು ಬಂದು ವೋಲ್ಕ್ಸ್ವ್ಯಾಗನ್ ಅವ್ರದ್ದು 1.2 ಕಂಫರ್ಟ್ ಲೈನ್ ಇಂಜಿನು. ಆ್ಯಕ್ಚುಲಿ ರೋಡಲ್ಲಿ ಬ್ಯಾಂಗರ್ ಹೊಡೆಯೋದು ಎಲ್ಲ ಇಲ್ಲೀಗಲ್ಲು. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. ಫುಲ್ಲು ಇವತ್ತು ಹಳ್ಳಿ ರೋಡಲ್ಲಿ ಪೋಲೋಲಿ ನಾವು ಸೌಂಡ್ ಮಾಡೋದ್ರ ಜೊತೆ ಆಫ್ ರೋಡಿಂಗು ಮಾಡ್ತಾ ಇರೋದು. ಈ ಗಾಡಿಯನ್ನು ಈ ಥರ ಎಲ್ಲ ಮಾಡಿಫೈ ಮಾಡಿದ್ಮೇಲೆ ನೀವು ರೋಡಲ್ಲಿ ಡೈಲಿ ಓಡಿಸೋದೆಲ್ಲ ಮರ್ತ್ಬಿಡ್ಬೇಕು. ಬರೀ ಶೋಸ್ ಓಡಿಸ್ಬೇಕು ಈ ಗಾಡಿ ಇಟ್ಕೊಂಡು. ಅದ್ಬಿಟ್ಟು ನಾನು ಡೈಲಿ ಓಡಿಸ್ತೀನಿ ಅಂದರೆ ಈ ಗಾಡಿಗೂ ಮರ್ಯಾದೆ ಇರಲ್ಲ, ನಿಮಗೂ ಮರ್ಯಾದೆ ಇರಲ್ಲ. ಏನು ನೇಚರ್ ವ್ಯೂ ಗುರು. ಈ ಥರ ಒಂದು ವ್ಯೂ ಜೊತೆ ಈ ಥರ ಒಂದು ಗಾಡಿ ಇದ್ದರೆ ಅದ್ರಲ್ಲಿ ಸಿಗೋ ಮಜಾನೇ ಬೇರೆ ಅನ್ಕೊಳ್ಳಿ. ಮತ್ಲಬ್ अलग ही लेवल का बंदा था. ಗಾಡ್ಸ್ ಪ್ಲಾನ್ ಅಂದರೆ ಏನೋ ಅಂತ ಅರ್ಥ ಆಗಿಲ್ಲ ನನಗೆ. ಅದೆಲ್ಲ ದೇವ್ರಿಚ್ಛೆ ಅಂತ ಹೇಳಿ ಅದೊಂದು ಲಾಂಗ್ ಸ್ಟೋರಿ ಇದೆ. ಅದೆಲ್ಲ ಇನ್ನೊಂದು ವಿಡಿಯೋನೇ ಮಾಡ್ಬೇಕು ನೀವು. ಅದೆಲ್ಲ ಕಾರ್ದು ನಾವು ತಗೊಳಕ್ ಮುಂಚೆ ಎಲ್ಲ ಪ್ಲಾನ್ ಇರಲಿಲ್ಲ, ಎಲ್ಲ ಗಾಡ್ಸ್ ಪ್ಲಾನೇ. ಅದಕ್ಕೆ ಅದು ಹಾಕ್ಸಿರೋದು. ಗೈಸ್, ನಮ್ಮನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆ ರೋಡ್ ಸ್ನೈಪರ್ ಅವ್ರದ್ದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಎಲ್ಲರೂ ಫಾಲೋ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಪೋಲೋ ವಿಡಿಯೋಸ್ ಬರ್ತಾ ಇರುತ್ತೆ. ಇದರಲ್ಲಿರೋದು ಫೋಕ್ಸ್ ವ್ಯಾಗನ್ ಅವ್ರದ್ದು 1.2 ಲೀಟರ್ ಇಂಜಿನ್ನು, ಬ್ಯಾಂಗರ್ಗೆ ಹೇಳಿ ಮಾಡಿಸಿದಂಥ ಇಂಜಿನ್ನು. ಈ ಇಂಜಿನಲ್ಲಿ ನಿಮ್ಗೆ ಯಾವುದೇ ಥರದ ಕಟ್ ಆಫ್ ಇರೋಲ್ಲ, ಬ್ಯಾಂಗರ್ನ ಈಸಿಯಾಗಿ ಇನ್ಸ್ಟಾಲೇಷನ್ ಮಾಡ್ಬೋದು. ಈ ಗಾಡಿನ ನಾನು ಇವತ್ತು ರಿವ್ಯೂ ಮಾಡ್ತಿಲ್ಲ, ಈ ಗಾಡಿಲಾಗಿರೋ ಮಾಡಿಫಿಕೇಷನ್ಸ್ ಬಗ್ಗೆ ತೋರಿಸ್ತಾ ಇದ್ದೀನಿ ನಿಮಗೆ. ಗೈಸ್, ಅಲ್ಲಿ ಕಂಟೆಂಟ್ ಎಲ್ಲ ಶೂಟ್ ಮಾಡಿ ಈಗ ಒಂದು ಕಾನ್ಸೆಪ್ಟ್ ಶೂಟ್ಗಂತ ಇಲ್ಲಿ ಬಂದಿದ್ದೀವಿ. ಒಳ್ಳೆ ಲೊಕೇಶನ್, ಒಳ್ಳೆ ಬ್ಯಾಕ್ಗ್ರೌಂಡಲ್ಲಿ. ಯಾವುದಪ್ಪ ಕಾನ್ಸೆಪ್ಟ್ ಶೂಟ್ ಅಂತ ನೋಡೋದಾದರೆ, ವೈಟ್ ಎಡಿಷನ್ ರೆಡ್ ಬುಲ್ ಜೊತೆ ಒಂದು ಎನರ್ಜಿ ಡ್ರಿಂಕ್ ಹಾಕೊಳ್ಳೋಣ ಅಂತ. ರೆಡ್ ಬುಲ್ ಎನರ್ಜಿ ಡ್ರಿಂಕ್ ಫೇಮಸ್ ಸ್ಲೋಗನ್ ಇದೆಯಲ್ಲ ಗುರು, ರೆಡ್ ಬುಲ್ ಗಿವ್ಸ್ ಯು ವಿಂಗ್ಸ್. ಮುಖ್ಯ ವಿಷಯಕ್ಕೆ ಬರಲ್ಲ. ಪವನ್ ಅವರು ರೆಡ್ ಬುಲ್ದು ದೊಡ್ಡ ಫ್ಯಾನ್ ಆಗಿರೋದ್ರಿಂದ ಇಡೀ ಗಾಡಿ ಫುಲ್ ವೈಟ್ ಎಡಿಷನ್ ರೆಡ್ ಬುಲ್ ರೇಸಿಂಗ್ ಮಾಡಿದ್ದಾರೆ. ಈಗ ಇದರದ್ದು ಕಾನ್ಸೆಪ್ಟ್ ಶೂಟ್ ಮುಗಿಸ್ತಾ ಇದ್ದೀವಿ. ಈ ಗಾಡಿಗೆ 16 ಇಂಚ್ ಅಲೈ ವೀಲ್ಸ್ ಹಾಕಿದ್ದಾರೆ ವಿತ್ ಲೋ ಪ್ರೊಫೈಲ್ ಟೈರ್ಸು. ಹಾಗೆ ಗಾಡಿ ಗ್ರಿಲ್ ಚೇಂಜ್ ಮಾಡಿದ್ದಾರೆ. ಈ ಗಾಡಿದು ಬ್ಯಾಡ್ಜಿಂಗ್ ಚೇಂಜ್ ಮಾಡಿದ್ದಾರೆ. ಗಾಡಿಗೆ ಸ್ಪ್ಲಿಟ್ಟರ್ಸ್ ಆ್ಯಡ್ ಮಾಡಿದ್ದಾರೆ. ಹೆಡ್ಲೈಟ್ ಇದರಲ್ಲಿ ಸ್ಟಾಕ್ ಇರೋದು, ಜಸ್ಟ್ ಇದನ್ನ LED ಅಪ್ಗ್ರೇಡ್ ಮಾಡಿದ್ದಾರೆ. ಹಿಂದೆ ಒಂದು ಬ್ಯಾಟ್ಮ್ಯಾನ್ದು ಸ್ಪೈಲರ್ ಹಾಕಿದ್ದಾರೆ. ಇದರಲ್ಲಿ ಮೇಯ್ನ್ ಥಿಂಗೇ ರೇಮಸ್ದು ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಹಾಕಿದ್ದಾರೆ. ಪ್ಲಸ್ ಈ ಗಾಡಿಗೆ BMCದು ಏರ್ ಫಿಲ್ಟ್ರ್ ಇನ್ಸ್ಟಾಲ್ ಮಾಡಿದ್ದಾರೆ. ಈ ಗಾಡಿದು ಇನ್ನೊಂದು ಸೀನ್ ಏನಪ್ಪ ಅಂದರೆ, ಈ ಗಾಡಿ
ವ್ಯಾಲ್ವಟ್ರಾನಿಕ್ ರೇಮಸಲ್ಲೇ ಬ್ಯಾಂಗರ್ ಹಾಕಿದಾಗ ಕಿತ್ಕೊಂಡು ಹೋಗಂಗೆ ಸೌಂಡ್ ಹೊಡಿತಾ ಇದೆ. ಇನ್ನೇನಾದರೂ ಅಪ್ಪಿ ಇದಕ್ಕೆ ಓಪನ್ ಮಫ್ಲರ್ ಹಾಕಿದ್ರೆ ನೆಕ್ಸ್ಟ್ ಲೆವೆಲ್ ಸೌಂಡ್ ಅಂದ್ಕೊಳ್ಳಿ. ಇದಿಷ್ಟು ಈ ಗಾಡಿದು ಮಾಡ್ಸು. ಇದಕ್ಕೆ ನೆಕ್ಸ್ಟ್ ಇನ್ನೊಂದು ಟ್ಯೂನಿಂಗ್ ಒಂದು ಬಾಕಿ ಇದೆ. ಈ ಗಾಡಿದು ಓನರ್ ಇಲ್ಲೇ ಇದ್ದಾರೆ, ನಮ್ಮ ರೋಡ್ ಸ್ನೈಪರ್ ಅವರು. ಕೇಳೋಣ ಬನ್ನಿ. ಬ್ರೋ, ಗಾಡಿ ಓನರ್ಶಿಪ್ ರಿವ್ಯೂ ಹೇಳಿ ಬ್ರೋ, ಹೆಂಗೆ ಮೇಂಟೈನ್ ಮಾಡ್ಬೋದಾ? ಏನಿಲ್ಲ ಬ್ರೋ, ಇದನ್ನ ಮೇಂಟೈನ್ ಮಾಡೋದು ಒಂದೇ, ನಾನೇ ಮೇಂಟೈನ್ ಮಾಡೋದು ಒಂದೇ. ಯಾಕೆ ಬ್ರೋ? ತುಂಬ ಕಾಸ್ಟ್ಲಿ ಬ್ರೋ. ಏನು ಪೋಲೋ ಅಂದರೆ ಕಡಿಮೆನಾ ಹೇಳಿ? ಆಲ್ಮೋಸ್ಟ್ ಆಲ್ ಎಲ್ಲ ಆಗಿದೆ ಮಾಡಿಫಿಕೇಶನ್ಸ್. ಟ್ಯೂನಿಂಗ್ ಒಂದು ಪೆಂಡಿಂಗ್ ಇದೆ, ಅದನ್ನ ಯಾವಾಗ ಮಾಡಿಸ್ತೀರಾ ಅಂತ. ಅವಾಗಲೇ ಊರಲ್ಲೆಲ್ಲ ಕಳೆದೋಗ್ಬಿಟ್ಟವ್ರೆ. ಇನ್ನು ಸ್ವಲ್ಪ ದಿನ ಹುಡ್ಕೊಂಡು ಅದನ್ನು ಮಾಡಿಸೋಣ ಈಗ. ಇನ್ನು ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬರ್ತಾ ಇದ್ರೆ, ಬ್ಯಾಂಗರ್ ಕಿಟ್ ಇನ್ಸ್ಟಾಲ್ ಮಾಡಿದ್ಮೇಲೆ ಒಂದು 5 to 6 ಮೈಲೇಜ್ ಬರ್ತಾ ಇದೆ. ಗೈಸ್, ಈ ಥರ ಕಾರ್ಗಳನ್ನೆಲ್ಲ, ಅದರಲ್ಲೂ ಫೋಕ್ಸ್ ವ್ಯಾಗನ್ ಪೋಲೋನೆಲ್ಲ ಯಾರು ಸುಮ್ಮನೆ ತೊಗೊಳಲ್ಲ. ಇದನ್ನ ತೊಗೊಳಕ್ಕೆ 2 ಥರ ಜನ ಆಗಿರಬೇಕು. ಒಂದು ಗಾಡಿ ಬಗ್ಗೆ ಫುಲ್ ತಿಳಿದು ಫುಲ್ ಮಾಡಿಫಿಕೇಷನ್ ಮೇಲೆ ಕ್ರೇಜ್ ಇರಬೇಕು, ಇಲ್ಲ ಅಂದರೆ ಚೆನ್ನಾಗಿ ದುಡ್ಡಿರಬೇಕು. ಅವ್ರು ಮಾತ್ರ ಗಾಡಿ ತೊಗೊಳಕ್ಕೆ ಸಾಧ್ಯ. ನಾನು ಬಡವ, ನೊಂದಿದ್ದೇನೆ. ಫಸ್ಟ್ ಆಫ್ ಆಲ್ ಈ ಗಾಡಿದು ಯಾವುದೇ ಪಾರ್ಟ್ಸ್ ಹೋದ್ರು ಕ್ರೇಜಿ ರೇಟ್ಸ್ ಇರೋದು. ಅಂಥದ್ರಲ್ಲಿ ಇವರು ಇಷ್ಟೆಲ್ಲ ಮಾಡಿಫಿಕೇಷನ್ ಮಾಡಿ ಕಾರ್ ಕಲ್ಚರ್ನ ಬೆಳೆಸ್ತಾರೆ ಅಂದರೆ ಇವ್ರಿಗೆಲ್ಲ ಒಂದು ದೊಡ್ಡ ಸಲಾಮ್ ಹೇಳಲೇಬೇಕು ಗುರು. ಯಾರು ನೋಡ್ತಾರೆ ಬ್ರೋ ನಮ್ಮ ವಿಡಿಯೋ ಎಲ್ಲ? ಈ ಕಡೆ ಸೋಮ, ಈ ಕಡೆ ಪುಷ್ಪ. ಏನ ನಿನ್ಗೆ ಹುಡುಗಿ ಜೊತೆ ಮೆಸೇಜ್ ಮಾಡೋಕ್ಕೆ ಟೈಮ್ ಇರಲ್ಲ, ನನ್ನ ವಿಡಿಯೋ ಎಲ್ಲಪ್ಪ ನೋಡ್ತೀಯಾ? ನಮ್ಮನ್ನ ಯಾರು ಲವ್ ಮಾಡೋರು? ನಾವು ಲವ್ ಮಾಡೋ ಪರಿಸ್ಥಿತಿಲಿ ಇರಲಿಲ್ಲ. ನಂದೇ ಫಸ್ಟ್ ಕಮೆಂಟ್ ಬರೋದು ನಿಮಗೆ. ಗೈಸ್ ನೋಡ್ಕೊಳ್ಳಿ, ಇವನೇ ಫಸ್ಟ್ ಕಮೆಂಟ್ ಹಾಕಿದಂತ. ಇವನ್ಕಿಂತ ಮುಂಚೆ ನೀವು ಯಾರು ಹಾಕಿ. ಏನಂತೀರಾ ಬ್ರೋ? ಹೀರೋ ಥರ ಇದ್ದೀರಾ. ನಿಮ್ಮ ಗಾಡಿ ಅಷ್ಟೇ ಅಲ್ಲ, ನೀವು ಮಾಡಿಫೈ ಆಗಿದ್ದೀರಾ. ಅಪ್ಡೇಟ್ ಆಗಬೇಕಲ್ಲ. ಸೈಡ್ಗೆ ಹಾಕ್ಕೊಳ್ಳಿ ಎಂಟೆ ಆಯಿತು. ಈ ಕಂಫರ್ಟ್ ಲೈನಲ್ಲಿ ಆ್ಯಕ್ಚುಲಿ ಬರೋದು ಮ್ಯಾನ್ಯುಯಲ್ 5 ಸ್ಪೀಡ್ ಗೇರ್ ಬಾಕ್ಸು. ಅದೇ ನಿಮ್ಮ GT TSI ಆದರೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ, DSGದು. ಅದರಲ್ಲಿ 7 ಗೇರ್ ಇರುತ್ತೆ. ಗೈಸ್, ದಿವಾಲಿಗೆ ಯಾರು ಶಾರ್ಟ್ಸ್ಗಳನ್ನ ತೊಗೊಳಕ್ಕೆ ಹೋಗ್ಬಿಡಿ, ಇದರಲ್ಲೇ ಕೊಡ್ತೀವಿ. ಇದು ಮೇನ್ ಪವರ್ ಸಪ್ಲೈ ಇಲ್ಲಿ ಕಾಣ್ತಾ ಇರೋದು ನಿಮಗೆ. ಫಸ್ಟ್ ಅದನ್ನ ಆನ್ ಮಾಡ್ಕೋಬೇಕು. ಇಲ್ಲಿ ನೀವು ಟ್ಯೂನ್ನ ಸೆಟ್ ಮಾಡ್ಕೋಬೇಕು. ಇಲ್ಲಿ ಬ್ಯಾಂಗರ್ ಪ್ಲೇ ಬಟನ್ ಇರುತ್ತೆ. ಇಷ್ಟೇ ಅಂದ್ಕೊಳ್ಳಿ ಬ್ಯಾಂಗರ್ ಕತೆ. ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ಥರ ವಿಡಿಯೋಗಳಿಗಾಗಿ ಯೂಟ್ಯೂಬ್ ಚಾನಲ್ ಇದೆ ನಮ್ಮದು 6 Speed Shifter ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ 6 Speed Shifter ಅಕೌಂಟ್ನ ಫಾಲೋ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾರೆ. ಸ್ಟೇ ಟ್ಯೂನ್ಡ್, ಬಾಯ್.